ನಮಸ್ಕಾರ ಸ್ನೇಹಿತರೆ. ಇದು ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಸುದ್ದಿ. ರಾಜಕಾರಣದಲ್ಲಿ ಸಂಚಲನ ಮೂಡೋ ಎಲ್ಲ ಸಾಧ್ಯತೆಗಳು ಇದೆ. ಒಂದರ್ಥದಲ್ಲಿ ದ್ವೇಷ ರಾಜಕಾರಣ ಈಗ ಕರ್ನಾಟಕದಲ್ಲಿ ಮುಗಿಲು ಮುಟ್ಟಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನನ್ನದನ್ನು ನೀನು ತೆಗೆ, ನಿನ್ನದನ್ನು ನಾನು ಬಿಚ್ಚಿಡ್ತೀನಿ ಅಂತ ಬೆತ್ತಲೆ ರಾಜಕಾರಣ ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್, ಪ್ರತಿಪಕ್ಷ ಮೈತ್ರಿಪಡೆ ಜೆಡಿಎಸ್ ಮತ್ತು ಬಿಜೆಪಿ, ಈ ಮೂರು ಪಕ್ಷಗಳಲ್ಲಿ ಸದ್ಯಕ್ಕೆ ರಾಜಕೀಯ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿದೆ. ಆ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಪಡೆ ಒಂದಾಗಿ ಕಾಂಗ್ರೆಸ್ ವಿರುದ್ಧ ದಾಳಿ ಮಾಡ್ತಾ ಇದೆ. ರಾಜ್ಯಪಾಲರಿಗೆ ದೂರು, ಭ್ರಷ್ಟಾಚಾರ ಹಗರಣಗಳ ವಿರುದ್ಧ ಮೈಸೂರ ಪಾದಯಾತ್ರೆಯನ್ನು ಸಹ ಮಾಡಿಯಾಗಿದೆ. ಆರೋಪಗಳ ಮೇಲೆ ಆರೋಪಗಳನ್ನು ಸುರಿಮಳೆಗೈದು ಕಾಂಗ್ರೆಸ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಮೈತ್ರಿಪಡೆ. ಹಾಗಾದ್ರೆ ಕಾಂಗ್ರೆಸ್ ಅನ್ನು ಕೈಕಟ್ಟಿ ಕುಳಿತಿದೆಯಾ? ಖಂಡಿತ ಇಲ್ಲ. ಅದು ಸಹ ವಿರೋಧ ಪಕ್ಷಗಳ ವಿರುದ್ಧ ಕೆಂಡ ಕಾರ್ತಾ ಇದೆ. ಸದ್ಯ ವೈಯಕ್ತಿಕವಾಗಿ ತೆಗೆದುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಿಜೆಪಿ ಮತ್ತು ಜೆಡಿಎಸ್ ನ ಜನ್ಮ ಜಾಲಾಡ್ತೀನಿ ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ನೀವು ನನ್ನ ಮೇಲೆ ಮೂಢ ಹಗರಣದ ಅಸ್ತ್ರ ಪ್ರಯೋಗ ಮಾಡೋದಾದ್ರೆ ನಾನು ಸಹ ನಿಮ್ಮ ಹಗರಣಗಳನ್ನು ಬಿಚ್ಚಿಡ್ತೀನಿ. ನೀವೀಗಾಗ್ಲೇ ನೋಡಿರ್ಬೋದು, ಸುಮಾರು 21ಕ್ಕೂ ಅಧಿಕ ಪ್ರಕರಣಗಳಿಗೆ ಮರುಜೀವ ಕೊಟ್ಟಾಗಿದೆ. ಕೇವಲ ಬಿಜೆಪಿ ಮತ್ತು ಜೆಡಿಎಸ್ ನ ದೊಡ್ಡ ನಾಯಕರಷ್ಟೇ ಅಲ್ಲ, ಶಾಸಕರು, ಮಾಜಿ ಸಚಿವರುಗಳನ್ನೆಲ್ಲ ಟಾರ್ಗೆಟ್ ಮಾಡಿದೆ ಸಿದ್ದರಾಮಯ್ಯ ಪಡೆ. ಅದು ಕುಮಾರಸ್ವಾಮಿ ಅವರ ಪ್ರಕರಣಗಳಾಗಿರ್ಬೋದು, ಯಡಿಯೂರಪ್ಪನವರ ಪ್ರಕರಣಗಳಾಗಿರ್ಬೋದು. ಹಿಂದೆ ಯಾವಾಗೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನ ಸರ್ಕಾರ ಅಸ್ತಿತ್ವದಲ್ಲಿತ್ತು ಆ ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳನ್ನು ತನಿಖೆಗೆ, ಸ್ಕ್ರೂಟಿನಿಗೆ ಒಳಪಡಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಜಿದ್ದಿಗೆ ಬಿದ್ದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಅಶ್ಲೀಲ ಸಿಡಿ ಒಂದು ಬ್ಲಾಸ್ಟ್ ಆಗ್ತಾ ಇದೆ. ಸ್ನೇಹಿತರೆ, ಇದು ಸಾಮಾನ್ಯ ವಿಚಾರ ಆಗಿದ್ರೆ, ಯಾರೋ ಸಾಮಾನ್ಯರಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ಸುದ್ದಿ ಆಗ್ತಾ ಇರ್ಲಿಲ್ಲ. ಇದು ಕರ್ನಾಟಕದ ಖ್ಯಾತ ರಾಜಕಾರಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಶ್ಲೀಲ ಸಿಡಿ. ಪ್ರಭಾವಿ ರಾಜಕಾರಣಿ ಅಷ್ಟೇ ಅಲ್ಲ, ಅವರು ಕರ್ನಾಟಕವನ್ನು ಆಳಿದವರು, ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು. ಹಾಗಾದ್ರೆ ಯಾರ ಮಾಜಿ ಸಿಎಂ? ಬೆಟ್ಟದ ತಪ್ಪಲಿನಲ್ಲಿ ನಡೆದಿದ್ದಾದ್ರೂ ಏನು, ಕಾಮದ ಅಮಲಿಗೆ ಬಿದ್ದು ಮಾಡಿಕೊಂಡಂತಹ ಅವಾಂತರವಾದ್ರೂ ಏನು, ಕಾದಿದೆಯ ಅತಿ ದೊಡ್ಡ ಮುಜುಗರ? ಅಧಿಕಾರನ ಏನಾದ್ರೂ ದುರುಪಯೋಗ ಮಾಡಿಕೊಂಡ್ರಾ? ಹಾಗಾದ್ರೆ ಏನಿದು ರೆಸಾರ್ಟ್ ರಹಸ್ಯ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಈ ವಿಚಾರ ಗೊತ್ತು. ಪ್ರಜ್ವಲ್ ರೇವಣ್ಣರ ಕಾಮಕಾಂಡ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಅಧಿಕಾರದಲ್ಲಿರೋರು ತಮ್ಮ ಅಧಿಕಾರನ ಹೇಗೆಲ್ಲ ದುರುಪಯೋಗ ಪಡಿಸಿಕೊಳ್ತಾರೆ, ಹೆಚ್ಚು ಕಡಿಮೆ ಅದು ರಾಷ್ಟ್ರ ರಾಜಕಾರಣದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಕುಖ್ಯಾತಿ ಸಹ ಪಡೆತು. ಆ ಸುದ್ದಿ ಮಾಸುವ ಮುನ್ನವೇ ಈಗ ಮತ್ತೊಬ್ಬ ಪ್ರಖ್ಯಾತ ರಾಜಕಾರಣಿಯ ಸಿಡಿ ವಿಚಾರ ಹೊರಗೆ ಬರ್ತಾ ಇದೆ. ವಿಪರ್ಯಾಸ ಹೇಗಿದೆ ನೋಡಿ. ಜನ ತೆರಿಗೆ ಕಟ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ರೋಡ್ ಆಗ್ಲಿ, ನೀರಾಗ್ಲಿ, ಆಸ್ಪತ್ರೆ ಆಗ್ಲಿ, ನಮ್ಮ ಮಕ್ಕಳಿಗೆ ಶಿಕ್ಷಣ ಆಗ್ಲಿ, ಇಷ್ಟು ಬಿಟ್ಟು ಬೇರೆ ಏನ್ ಬಯಸ್ತಾರೆ ಜನ? ಏನೂ ಇಲ್ಲ. ಆದ್ರೆ ಈ ರಾಜಕಾರಣಿಗಳು ಜನರ ತೆರಿಗೆ ದುಡ್ಡಿನಿಂದ, ಟ್ಯಾಕ್ಸ್ ನಿಂದ ತಮ್ಮ ಐಷಾರಾಮಿ ಜೀವನ ನಡೆಸೋದು, ಮಾಡಬಾರದ ಕೃತ್ಯಗಳನ್ನು ಮಾಡೋದು, ಇದರಲ್ಲೇ ತಲ್ಲೀನರಾಗಿರ್ತಾರೆ. ಜನರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮಾಡೋದು, ಹೆದರಿಸೋದು, ಬೆದರಿಸೋದು, ಲೈಂಗಿಕ ತೃಷೆ ತೀರಿಸಿಕೊಳ್ಳೋದಿಕ್ಕೆ ಅಧಿಕಾರನ ದುರುಪಯೋಗ ಮಾಡಿಕೊಳ್ಳುವುದು, ಇದು ನಮ್ಮ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ರಾಜ್ಯದ ಜನ ಇದರ ಬಗ್ಗೆ ಜಾಗರೂಕರಾಗಿರ್ಬೇಕಾಗತ್ತೆ. ನಮ್ಮನ್ನು ಆಳುವವರು ಎಂತವರು ಅನ್ನೋದನ್ನ ತಿಳಿದುಕೊಂಡಿರ್ಬೇಕು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, ಈಗ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೀತಾ ಇದೆ. ಆ ಎಲ್ಲದರ ನಡುವೆ ಹೇಗಾದ್ರೂ ಮಾಡಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಕೂಟದ ಬಾಯಿ ಮುಚ್ಚಿಸ್ಬೇಕು ಅನ್ನುವ ತಂತ್ರದ ಫಲವಾಗಿ ಈ ಸಿಡಿ ಹೊರಗ್ ಬಂದಿದೆಯಾ? ಆಡಳಿತ ಮತ್ತು ಪ್ರತಿಪಕ್ಷದ ನಡುವಿನ ದ್ವೇಷ ಈ ಮಟ್ಟಕ್ಕೆ ಬಂದ್ಬಿಡ್ತಾ? ಶತಾಯಗತಾಯ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರನ್ನೇ ಕೆಣಕಿರ್ತಕ್ಕಂತಹ ಮೈತ್ರಿ ಪಡೆಯನ್ನು ಬಾಯಿ ಮುಚ್ಚೋದಿಕ್ಕೋಸ್ಕರ ಕಾಂಗ್ರೆಸ್ಸು ಕಟ್ಟ ಕಡೆಯ ಪಾಶುಪತಾಸ್ತ್ರನೇ ಪ್ರಯೋಗ ಮಾಡಿಬಿಡ್ತಾ. ನೀವೇ ನೋಡಿ, ಕಾಂಗ್ರೆಸ್ನವರು ಅವರ ಮೇಲೆ ಬಂದಂತಹ ಹಗರಣಗಳ ಆರೋಪಗಳಿಗೆ ಪ್ರತಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಈಗ ಹಳೆ ಕೇಸನ್ನು ರಿಓಪನ್ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧದ ಪೋಕ್ಸೋ ಪ್ರಕರಣದ ತಡೆಯಾಜ್ಞೆನ ತೆರವುಗೊಳಿಸೋದಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣಗಳು ಸಾಮಾನ್ಯವಾಗ್ತವೆ, ಆದ್ರೆ ಇದಕ್ಕಿಂತ ಹೆಚ್ಚಿನ
ತೀವ್ರತರವಾದ ತೀಕ್ಷ್ಣವಾಗಿ ಮುಟ್ಟುವಂತ ಪ್ರಕರಣ ಸಿಡಿ ಪ್ರಕರಣ. ಹಾಗಾಗಿ ಈಗ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಯೊಬ್ಬರ ಸಿಡಿಯನ್ನು ಹೊರತರುವ ಮೂಲಕ ಪ್ರತಿಪಕ್ಷಗಳ ಬಾಯನ್ನು ಮುಚ್ಚಿಸೋದಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆಯಾ? ಸ್ನೇಹಿತರೆ, ಕಾಂಗ್ರೆಸ್ನವರ ಆರೋಪ ಅದೇನೇ ಇರ್ಲಿ, ಈಗ ಸಿಡಿ ವಿಚಾರ ಏನಪ್ಪಾ ಅಂದ್ರೆ, ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರದ ಅವಧಿನಲ್ಲಿ ಈ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಅದು ಇದೆಲ್ಲದಕ್ಕೂ ವ್ಯವಸ್ಥೆ ಮಾಡಿರೋರು ಬೇರೆ ಯಾರು ಅಲ್ಲ, ಅವರ ಆಪ್ತ ಅಧಿಕಾರಿಗಳು. ಅಷ್ಟೇ ಅಲ್ಲದೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ಸಿಡಿಯ ವಿಡಿಯೋ ವಕೀಲರೊಬ್ಬರಿಗೆ ಸಿಕ್ಕಿದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನುವ ಮಾತಿನ ಪ್ರಕಾರ ಕಾಂಗ್ರೆಸ್ನವರಿಗೂ ಒಂದು ಪ್ರಬಲ ಅಸ್ತ್ರ ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಈ ಸಿಡಿ ಹೊರಬಂದು ಬಿಜೆಪಿ ಮತ್ತು ಜೆಡಿಎಸ್ಗೆ ಕೊನೆಗೂ ಬ್ರೇಕ್ ಕೊಡುತ್ತಾ? ಸ್ನೇಹಿತರೆ, ಆ ಮಾಜಿ ಸಿಎಂಗೆ ಈ ಪ್ರಕರಣ ಮುಜುಗರ ತಂದು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ನಡೆದಿದ್ದು ಎಲ್ಲಿ ಅಂದ್ರೆ ನಂದಿ ಬೆಟ್ಟದಲ್ಲಿ. ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಈ ಸಿಡಿ ಘಟನೆಗಳು ನಡೆದಿರೋದು ಅದೇ ನಂದಿ ಬೆಟ್ಟದಲ್ಲಿ ಅಂತ ವರದಿಯಾಗಿದೆ. ವಿಡಿಯೋ ಮಾಡಿದ್ದು ಸಹ ಆಗ ಸಿಎಂ ಅವರ ಬಳಿ ಇದ್ದಂತಹ ಆಪ್ತ ಅಧಿಕಾರಿಗಳು. ಹಾಗಾದ್ರೆ ವಿಡಿಯೋ ಮಾಡಿದ್ದಾದ್ರೂ ಯಾರು? ಆಗ ಸಿಎಂ ಆಗಿದ್ದಂತಹ ಈಗಿನ ಮಾಜಿ ಸಿಎಂನ ಆಪ್ತ ಅಧಿಕಾರಿಗಳ ಕೈವಾಡ ಇದರಲ್ಲಿ ಇದೆಯಾ? ಯಾಕಂದ್ರೆ ಸಹಜವಾಗಿ ಅನುಮಾನ ಮೂಡುತ್ತೆ, ಈ ಎಲ್ಲದಕ್ಕೂ ಅರೇಂಜ್ ಮಾಡಿದ್ದವರು ಅವರೇ, ಅಥವಾ ಖುದ್ದು ಮಾಜಿ ಸಿಎಂಎ ಈ ವಿಡಿಯೋಗಳು ಇರ್ಲಿ ಅಂತ ಮಾಡಿಸಿಕೊಂಡು ಇಟ್ಟಿದ್ರ? ಗೊತ್ತಿಲ್ಲ. ಅನುಮಾನಗಳು ಮೂಡುವುದಂತೂ ಸಹಜ. ವಿಡಿಯೋ ಮಾತ್ರ ಈಗ ಹೊರಗ್ ಬಂದಿದೆ. ಅದನ್ನು ನೋಡಿದಂತ ಜನ ಚೀಮಾರಿ ಆಗ್ತಾ ಇದ್ದಾರೆ ಆ ಮಾಜಿ ಸಿಎಂಗೆ. ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿರೋದು ವಕೀಲರೊಬ್ರು. ಅವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಹಿಳೆಯೊಬ್ರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವುದಾಗಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಒಬ್ಬ ಎಕ್ಸ್-ಸಿಎಂ ಅನ್ನ ಕರ್ಕೊಂಡೋಗಿ ನಂದಿ ಹೋದರ ಇನ್ಸ್ಪೆಕ್ಟರ್ ಯಾವ್ದೋ ಹೆಣ್ಮಕ್ಳ ಜೊತೆಲಿ ಮಲ್ಕೊಂಡು ಆ ವಿಡಿಯೋಗಳನ್ನ ಮಾಡ್ಕೊಂಡಂತ ಈ ಅಧಿಕಾರಿಗಳು, ಆಮೇಲೆ ಮಲ್ಕೊಂಡಂತ ಆ ಮರ್ಯಾದೆ ಇದೆಯಾ? ಆಮೇಲೆ ಕರ್ನಾಟಕದ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕುವಂತ ರಾಜಕಾರಣಿಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಉಪರ್ಯಾಸ. ಅದು ಸಿಎಂ ಕುರ್ಚಿ ಬಿಟ್ಟು ಹೋದ್ಮೇಲೆ ಈ ವಿಡಿಯೋಗಳು ಯಾವ್ದೋ ಒಂದು ಸಣ್ಣ ತುಣುಕನ್ನ ಕಳಿಸಿದ್ರು, ನೋಡಿ ವಾಂತಿಗೆ ಬರ್ತಾ ಇದೆ. ನೀವೇ ನಿರ್ಧರಿಸಿ, ನನಗೇನಾಗಬೇಕಾಗತ್ತೆ? ಉಪ್ಪದಿಂದ ನೀರು ಕುಡಿ. ಈಗ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇರ್ತಕ್ಕಂಥ ಜನ, ಏನಿದು ಅಸಹ್ಯ, ನಮ್ಮನ್ನು ಆಳ್ತಾ ಇರೋರು ಈ ಮಟ್ಟಕ್ಕೆ ಇಳಿದಿದ್ದಾರಾ? ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲವಾ? ಇವರ ವೈಯಕ್ತಿಕ ಮಾನ ಮರ್ಯಾದೆ ಅಷ್ಟೇ ಅಲ್ಲದೆ ರಾಜ್ಯದ ಮಾನ ಮರ್ಯಾದೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತಾ ಇದಾರಲ್ಲ. ಕರ್ನಾಟಕದ ರಾಜಕಾರಣದಲ್ಲಿ ಬರೀ ಇಂತಹ ವಿಚಾರಗಳೇ ಯಾಕೆ ಪದೇ ಪದೇ ಬಯಲಿಗೆ ಬಂದು ನಮಗೆ ಮುಜುಗರ ಮಾಡ್ತಾ ಇದೆ? ಇದು ಸಾಮಾನ್ಯ ಜನ ಈಗ ಈ ರಾಜಕಾರಣಿಗಳನ್ನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಸ್ನೇಹಿತರೆ, ಏನೇ ಆಗ್ಲಿ, ರಾಜಕಾರಣಿಗಳು ಇದನ್ನು ಲಾಭ ನಷ್ಟದ ಆಂಗಲ್ ಅಲ್ಲೇ ನೋಡೋದು. ಪ್ರಜ್ವಲ್ ರೇವಣ್ಣರ ಪೆನ್ಡ್ರೈವ್ ಪ್ರಕರಣನೇ ತೆಗೆದುಕೊಳ್ಳಿ, ಅದೊಂದನ್ನು ಇಟ್ಟುಕೊಂಡು ಕಾಂಗ್ರೆಸ್ ಹಾಸನ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆಲ್ತು. ಅಷ್ಟೇ ಅಲ್ಲದೆ ಅದರ ಪ್ರಭಾವ ಕರ್ನಾಟಕದ ರಾಜ್ಯಾದ್ಯಂತನೂ ಆಯ್ತು. ಕಾಂಗ್ರೆಸ್ಗೆ ಅದರಿಂದ ಅನುಕೂಲನೇ ಆಯ್ತು. ಇದೊಂಥರ ಹೆಂಗಾಗ್ತಾ ಇದೆ ಅಂದ್ರೆ 3 ತಿಂಗಳು 6 ತಿಂಗಳು ವರ್ಷಕ್ಕೊಂದ್ಸರಿ ಸಿನಿಮಾ ರಿಲೀಸ್ ಆದಂಗೆ ಒಂದೊಂದೇ ರಾಜಕಾರಣಿಗಳ ಬಣ್ಣ ಈ ರೂಪದಲ್ಲಿ ಬಯಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಮಾಜಿ ಮುಖ್ಯಮಂತ್ರಿಗೆ ದೊಡ್ಡ ಮಟ್ಟದಲ್ಲಿ ರಾಜಕಾರಣದಲ್ಲಿ ಹಿನ್ನಡೆಯಾಗೋದಂತೂ ಪಕ್ಕ. ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಪ್ರಕರಣಗಳು ಇವತ್ತಿಗೂ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಮತ್ತು ರೇವಣ್ಣರಿಗೆ ರಾಜಕೀಯದಲ್ಲಿ ಮುಜುಗರ ಉಂಟು ಮಾಡ್ತಾ ಇರೋದು ಸತ್ಯ. ಆ ಸಾಲಿಗೆ ಈ ಸಿಡಿ ಪ್ರಕರಣ ಸೇರೋದ್ರಲ್ಲಿ ಯಾವುದೇ ಆಶ್ಚರ್ಯ ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.